ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋದವರ. ಆತ್ಮೀಯರೇ, ಬಡಿ ಹೊಡಿ ಕಡಿ ಆಟದಲ್ಲಿ ಮುಂದಿದ್ದ ರೋಹಿತ್ ಶರ್ಮಾ ಟೆಸ್ಟ್ನಿಂದ ಸ್ಲೋ ಆಗಿ 5 ದಿವಸನ ಆಡುವಂಥ ಕ್ರಿಕೆಟ್ ಇದು. ಅದನ್ನು ನಿವೃತ್ತರಾಗಿದ್ದಾರೆ. ಅಲ್ಲೂ ಸಾಧನೆ ಮಾಡಿದ್ದಾರೆ, ಇಲ್ಲಂತಲ್ಲ. ಆದರೆ ವಿರಾಟ್ ಅಲ್ಲ, ಅಥವಾ ಸಚಿನ್ ಟೆಸ್ಟ್ ಅಲ್ಲ, ಅಂಥ ದೈತ್ಯ ಪ್ರತಿಭೆ ಇವರಲ್ಲ ಅಂತ ನಿಮಗೆ ಅನಿಸ್ತದೆ. ನಾವು ಹೊಡಿ ಕಡಿ ಆಡಿದ್ರೆ ಮಾತ್ರ ಹಿಟ್ ಮ್ಯಾನ್ ಅಂತ ಹೊಡೆದಾರಿಲ್ಲ. ತುಳಿದು 6 ಹೊಡೆಯುವಂಥ ಒಂದು ಅಗಾಧ ಪ್ರತಿಭೆ, ಶಕ್ತಿಯನ್ನು ಹೊಂದಿದಂಥವ್ರು ರೋಹಿತ್ ಶರ್ಮಾ ಇವತ್ತು ಟೆಸ್ಟ್ದಿಂದ ರಿಟೈರ್ ಆಗ್ತಾಯಿದ್ದಾರೆ. ಸಾಗಪ್ಪ ಟೆಸ್ಟು ಅಂತೇಳಿ. ಯಾಕಂದರೆ 5 ದಿನಗಳವರೆಗೆ ಆಡುವಂಥದ್ದು ಸಂಯಮ ಬೇಕು, ನಿಲ್ಲುವಂಥ ಶಕ್ತಿ ಎಲ್ಲ ಇದ್ದು, ಕೆಲವೊಮ್ಮೆ ಇವರ ಏಕದಿನ ಮತ್ತು T20ಗಳ ಪ್ರಭಾವ ಸಹಜದ ಒಂದರ ಆಟ ಇನ್ನೊಂದರ ಪ್ರಭಾವ ಆಗೇ ಆಗ್ತದೆ. ಅದರಿಂದಾಗಿ ಅನೇಕ ಸಲ ಈ ಟೆಸ್ಟ್ಗಳಲ್ಲಿ ಸೋತಿದ್ದು ಉಂಟು. ಹಾಗಾದರೆ ಅವರ ಪ್ರತಿಭೆ, ಅವರ ನಾಯಕತ್ವ ಕಡಿಮೆ ಅಂತೇಳಿ ಹೇಳ್ತಾ ಇಲ್ಲ. ಆದರೆ ದೈತ್ಯ ಪ್ರತಿಭೆಗಳನ್ನು ನೋಡಿದಾಗ, ದೊಡ್ಡ ಪ್ರತಿಭೆಗಳನ್ನು ನೋಡಿದಾಗ ರೋಹಿತ್ ಶರ್ಮಾ 1 ಡೇ ಮತ್ತು 2020ಯ ದೈತ್ಯ ಪ್ರತಿಭೆ ಅಂತ ಮಾತು ಹೇಳಬೇಕಾಗಿದೆ. ಇವರು ಆಡಿದಂಥ 13 ವರ್ಷ ಆಡಿದರು ಇವರು ಟೆಸ್ಟ್ಗಳನ್ನು. 13 ವರ್ಷಗಳಲ್ಲೇ 67 ಟೆಸ್ಟ್ಗಳನ್ನ ಆಡಿ ಅದರಾಗ 12 ಸೆಂಚುರಿನ ಹೊಡೆದಾರೆ, ಶತಕ ಹೊಡೆದಾರೆ, 18 ಅರ್ಧ ಶತಕಗಳನ್ನು ಹೊಡೆದಿದ್ದಾರೆ. ಇದು ಏನು ಸಣ್ಣ ಸಾಧ್ಯನೂ ಅಲ್ಲ. ಯಾಕಂದರೆ 3 ಕ್ಷೇತ್ರಗಳಲ್ಲಿ, 3 ರಂಗಗಳಲ್ಲಿ ತಮ್ಮನ್ನು ತಾವು ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಹುಡುಗಾಟದ ವಿಷಯ ಅಲ್ಲ. ಅದರಲ್ಲೂ ಒಬ್ಬ ನಾಯಕನಾಗಿ ಯಶಸ್ವಿಯನ್ನು ಪಡೆಯೋದು ಅಷ್ಟೇ ಕಷ್ಟದ ಕೆಲಸ. ಹೌದು, ಕಳೆದ ವರ್ಷ 2023ರಲ್ಲೇ ವರ್ಲ್ಡ್ ಚಾಂಪಿಯನ್ ಆಗಬೇಕಾಗಿದ್ದಂತಹ ನಮ್ಮ ಚೆಸ್ಟ್ ಹೀರೋ ಆಗಬೇಕಾಗಿದ್ದಂಥ ಹಿಟ್ ಮ್ಯಾನ್ರ ಟೀಮ ಸೋತಿದ್ದು ನೋವಿನ ವಿಷಯ. ಆದರೆ ಸೋಲು ಗೆಲುವು ಇವೆಲ್ಲ ಬಂದು ಹೋಗುವಂಥವು, ಒಂದು ನೆರಳಿದ್ದಂಗೆ ಮನುಷ್ಯನಿಗೆ. ಆ ನೆಲೆಯಲ್ಲಿ ನೋಡಬೇಕಾಗ್ತದೆ. ಬಟ್ ಈ ಒಂದು